ಒಬ್ಬ ಭಕ್ತ ಹೌದ್ ಎದಿ ಸೀಳಿ ಬೀರಪ್ಪನ ತೋರ್ಸ್ಯಾನ ತೋರ್ಸ್ಯಾನ್ ಅವನ ಹೆಸರು ಹೇಳ್ದೆ ಅಂದ್ರ ಹಾ ಅರ್ಧ ತೊಲಿ ಬಂಗಾರ ಅಂತ ಹೇಳ್ಯಾನ. ದೂರ ಬಿತ್ತಿದು ದೂರ ಅಲ್ಲ, ಅರ್ಧ ತೊಲಿ ಬಂಗಾರ ಹಾಕುದು ತಟ್ಟಿರ್ಲಿ, ಹೌದ್ ನನ್ನ ತಲೆ ಮ್ಯಾಗಿನ ಟೊಪ್ಗಿ ತೆಗೆದು ಇಲ್ಲಿ ಇಟ್ಟು ಹೋಗ್ತೀನಿ. ಅದ ನಾವೊಂದು ಪ್ರಶ್ನೆ ಕೇಳ್ತೇನೆ, ಹೌದಾ ಈ ಟೊಪ್ಗಿ ಹಾಕೊಂಡು ಆದ್ರೆ ನೀವ್ ಒಂದು ತೊಲಿ ಬಂಗಾರ ಹಾಕೊಂಡು ಆದಂಗ ಇದು ಅದಕ್ಕಿಂತ ಬಿರ್ಸಿ ಬಿತ್ತಿದು ಬಿರ್ಸಲ್ಲ. ಅಲ್ಲ ಅರ್ಧಕ್ಕಿಂತ ಅರ್ಧ ಸೊಮ್ಮು ಏನಾರೇ ಮಾತಾಡುದಲ್ಲ. ಅಲ್ಲ ಯಾಕಂದ್ರ ಯಾಕೆ ಸರ ನಾವು ಯಾರು ಯಾರು ಕುರಬರಪ್ಪ, ನಾವು ಕುರಬರು. ಹೌದಾ 365 ದಿನಗಳಲ್ಲಿ ಕುರಿ ಕಾಯುವಂತ ಕುರಬರಪ್ಪ, ನಾವು ಕುರಬರು. ಹೌದಾ ಜ್ಞಾನ ಎಂಬ ಬಡಿಗೆಯನ್ನು ಹಿಡಿದ ಅಜ್ಞಾನ ಎಂಬ ತೋಳನ್ನ ಹೊಡೆದೋಡ್ಸಕ್ಕಂತವ್ರು ಕುರಬರು. ಕಲ್ಲ ದೇವರ ಕಟಬಾಯಿ ಹಿಡಿದ ಹಾಲು ಕುಡಿಸಿದವರು ಕುರಬರು. ಹೌದ್ ಉಡುಪಿಯಲ್ಲಿ ಇರ್ತಕ್ಕಂತ ಕೃಷ್ಣ ಪರಮಾತ್ಮನ ಪೂರ್ವಕ್ಕಿದ್ದವನು ಹಳ್ಳಿ ಪಶ್ಚಿಮ ನಿಂದಿಸೋರು ಭಕ್ತ ಕನಕದಾಸ್ ಕುರುಬ ಎಲ್ರಿಪ್ಪ ಇದೇ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಯಾವದಪ್ಪ ಡೌಳಾರ ಭೂಮಿಯಾಗ ಸಾಕ್ಷಾತ್ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಉದಯಿಸಿದ ಕುರುಬಗೊಲ್ಲಾಸಿದ ಕುರಿಟಿಕ್ಯಾಗ. ಹೌದಾ ಇದಕ್ ಹತ್ತಿ ಅಟ್ಟ ಏನತ್ತ ಮೂಲ ಪೀಠ ಮುಮ್ಮೇಟಿ ಗುಡ್ಡಕ್ಕೆ ಹತ್ತಿ ಹೊಟ್ಟೆ 3 ಹರಿದಾರಿ. ಹೌದು ಯಾವೂರಪ್ಪ ಮಕ್ಕಣಾಪುರ ಗ್ರಾಮ. ಮಕ್ಕಣಾಪುರ ಗ್ರಾಮದಲ್ಲಿ ನಡಹಟ್ಟಿ ನಾಗರಾಯಣ ಗೌಡನ ಗೊಬ್ಬರ ಡಿಗ್ಯಾಗ ಸಾಕ್ಷಾತ್ ಸೋಮಲಿಂಗನ ಉದಯಿಸಿದವರು ಕುರುಬರು. ಹೌದಾ ನಮ್ಮ ತಿಪ್ಪ್ಯಾಗೆ ದೇವ್ರು ಬಂದವಂದ್ರ ಎದ್ಯಾಗ ಎಟ್ಟಿರಬಾರ್ದು ಮಾಸ್ತರ್. ಎಲ್ಲಿದಿ ಆ ಪ್ರಶ್ನೆ ಕೇಳೋ ವಿಜ್ಞಾನ ಮಾಸ್ತರ. ಯಾನರೇ ಮಾತಾಡಬೇಡ. ನಾವು ಮೊದಲೇ ಯಾರು ಹೇಳಿಲ್ಲ. ನಮ್ಮ ಮನ್ಯಾಗ ಎಲ್ಲಿ ಹೆಜ್ಜೆ ಇಡ್ತೀವಲ್ಲ ಅಲ್ಲಿ ದೇವ್ರ ನಾವು ಅದಾವ್ ಬರೇ ಇದ್ಯಾಗ ಅಟ್ಟೆ ಅಲ್ಲ, ಹೆಜ್ಜಿಗೆ ಪಾವಡ ಮಾಡ್ಯಾರ. ಜಗತ್ತಿನಾಗ ಜಾಮಕ್ಕೊಂದು ಜಳಕ ಮಾಡ್ಯಾರ. ಹೌದು ಮಾಡ್ಯಾರಪ್ಪ. ನಮ್ಮ ದೇವರು ಬರೇ ಕುರುಬರ ಸಮಾಜ ಕಟ್ಟೆ ಮೂಲ ಪೀಠ ಅಲ್ಲ, ಸೀಮಿತ ಅಲ್ಲ. ಹೌದಾ ಕುಲ 18 18 ಪಗಡಿ ಜಾತಿಗೆ ದೇವ್ರ ನಮ್ಮ ಮನಿ ದೇವ್ರ ಬೀರಪ್ಪ ದೇವ್ರ ಆಗ್ಯಾನ. ಹೌದು ಆಗ್ಯಾನಪ್ಪ. ನಿನಗ ನಮ್ಮ ದೇವ್ರ ಎಲ್ಲಿ ತೋರ್ಸತ್ತೆ ಅಲ್ಲಿ ತೋರಿಸ್ತಾನ. ಹೌದಾ ನನ್ನ ಒಳಗೂ ದೇವ್ರದಾನ ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಏನತ್ತ ಜಬಲಕ್ ತೇಲ್ ಹೈ ತಬಲಕ್ ಜಲೆ ಗೈ ಬತ್ತಿ. जल गया तेल बुझ गया ಬತ್ತಿ ಅಂತ ಹೇಳಿದ್ರು. ಮೇರ ಕರ್ನಾಟಕ ಕನ್ನಡ ಮೇ ಬೋಲ ಕನ್ನಡದಾಗ. ಹೌದಾ ಎಲ್ಲಿವರೆಗೆ ಪಣತ್ಯಾಗ ಏನ್ ಇರ್ತೈತ್ಲ ಅಲ್ಲಿವರೆಗೆ ದೀಪ ಉರಿತದ, ಅಲ್ಲಿವರೆಗೆ ಈ ಗುಡಿಗೆ ಬೆಳಕಾಗ್ತದ. ಯಾವಾಗ ಪಣತ್ಯಾಗಿನ ಎಣ್ಣೆ ಆಗ್ತದ ಅವಾಗ ದೀಪ ಆರ್ತದ, ಈ ಗುಡಿ ಕತ್ತ ಬೀಳ್ತದ ಅಂತ ಹೇಳ್ಯಾರ. ಹೌದಾ ಹಿಂಗ ಜಗತ್ತಿನಾಗ ಎದಿ ಹರಿದ ದೇವ್ರು ತೋರ್ಸವ್ರ ಯಾರಂದ್ರ ಯಾರಿಪ್ಪ ಕರಿಯಪ್ಪ ತಾತ. ನೀವ್ ಕೇಳ್ತಕ್ಕಂತ ಪ್ರಶ್ನೆದ ಉತ್ತರ ಯಾವ ಬುಕ್ದಾಗದ? ಯಾವ ಬುಕ್ ಸರ? ಹಾಲ್ ಮತ ದಾರ್ಶನಿಕರ ಬುಕ್ದಾಗ ಬರ್ದಿರ್ತಕ್ಕಂತ ವಿಷಯ. ಹೌದಾ ನೀ ಯಾವಾಗ ಬಂದಿ ಚೊಣ್ಣದ ಮಾಸ್ತರ ಅವಾಗ ನೀನು ಪ್ರಶ್ನೆ ಕೂತ್ರು ಕುಲ್ಲ ಬೆತ್ತೋಡ್ ಸಡ್ಡಿಲ್ಲ. ಇನ್ನೊಬ್ಬ ಬಂದಾನ್ರಿ. ಯಾರಪ್ಪ ಹೇಳ್ರಿ ನಮ್ ಗುರ್ಲಿಂಗ್ ಮಾಸ್ತರ. ಏನತ್ತ? ನನ್ನಂಗ ಹಾಡು, ನನ್ನಂಗ ಸಾಹಿತ್ಯ ಬರಿ, ನನ್ನಂಗ ಮಾತಾಡು. ನಾ ಹಾಡ ಬರ್ದಿದ ಹಾಡ್ ಯಾವಕ್ಕೂ ಹಾಡ್ಲಕ್ ಬಂದಿಲ್ಲ. ಏನ್ ಮಾಡುದು ತಗೊಂಡು? ಯಾಕಂದ್ರ ಏನ್ ಸರ ಗುರ್ಲಿಂಗ್ ಮಾಸ್ತರ ದೊಡ್ಡವ್ರಿದಿರಿ. ನಿಮ್ ಮೇಳ್ನಾಗ ಸಂತ್ರದಾರ ಅದಾರ. ಹೌದಾ? ಮಹಾತ್ಮರ್ ಬಂದ ನಿಮ್ ಮೇಳ್ನಾಗ ಡೊಳ್ಳು ಬಡಿತಾರ. ಹೌದಾ? ಅವ್ರಿಗೆ ನಾವು ಕಿಮ್ಮತ್ ಕೊಡ್ಬೇಕಾಗ್ಯದ. ಕೊಡ್ಬೇಕು. ಯಾಕ ಸರ? ಹೇಳಿ ಗುರ್ಲಿಂಗ್ ಮಾಸ್ತರ. ಏನತ್ತ? ನನ್ನಂಗ ಸಾಹಿತ್ಯ ಬರ್ದ ಹಾಡತ್ತೇಳಿ. ನೀ ಯಾಕ ಕವಿ? ಅದು ಅವ್ರಿಗೆ ಗೊತ್ತಾ? ನನಗ್ ಕುನದ. ಯಾಕ ಕವಿಪ? ವಂಚರ್ ಕವಿವ. ವಂಚರ್ ಕವಿ? ಏನ್ ಸ್ವತಃ ಹಾಡ ಬರ್ದು ಬರ್ಯಾಂಗ್ರಿ? ಯಾರೇ ಬರ್ದಿದ ಬುಕ್ ಮನಿಮಿ ಮದ್ಗೊಂಡ ಮಾರ ಮುತ್ಯ ಬರ್ದಿದ ಬುಕ್ ಅದ್ರ ಕತ್ತಿ ನೋಡುದು. ಯಾವ್ರೇ ಬಾಳು ಬೆಳಗುಂದಿ ಹಾಡಿದ ಅಟ್ಟಿ ಹಾಕುದು. ಅದು ಇದ್ದಂಗ ಗೀತಾವನಿ. ಇದು ನನಗ ನಿಮಗೆ ಅವ್ರಿಗೆ ಗೊತ್ತಾ? ನಿಂದಂಗ ನಾನು ಪೂಚಾವತ್ ಮಾಡಿ ಏನ ಗೋಟಾಡಕ್ ಬಂದೈತಿ. ನನ್ನ ಸಾಹಿತ್ಯ ಜಗತ್ತಿನಾಗ ಹಾಡ್ದವ ಅಂದ್ರ ತೊರವಿಲಕ್ಕ ಪಬ್ನೆ. ಹೌದಾ? ಎಷ್ಟೋ ಮಂದಿಗೆ ಹಾಡ್ಲಕ್ ಬಂದಿಲ್ಲ ಅಂತ ಸಾಹಿತ್ಯದ ನಾನು. ಈ ಮದಗೊಂಡ ಮುತ್ತೆ ಸ್ಟೇಜಿಗೆ ಬಿಡು, ಯಕ್ಷಂಬ ಸ್ಟೇಜಿಗೆ ಸಾಕಷ್ಟು ಚಿಕ್ಕೋಡಿ ಭಾಗದ ಮಂದಿ ಇರ್ಬೇಕಿಲ್ಲಿ. ಇರ್ಬೇಕಂತ ತೊಡ ಮಂದಿ ಯಕ್ಷಂಬ ಸ್ಟೇಜಿಗೆ ನಡಿ. ಬುಳ್ಳಪ್ಪ ಮಾಸ್ತರ್ ಬರ್ದ ಹಾಡ ಹಾಡಬೇಕಂದ್ರ ಕೆಲ್ಸ ಆಗಿಲ್ಲ.
ನಿನಗಾದ್ರೂ ಒಂದು ಮಾತು ಹೇಳ್ತೀನಿ. ಏನ್ ಸರ ಒಂದು ದಾಟಿ ಬರ್ದು ನಾ ಈ ಒಂದು ಹಾದ ವರ್ಷ ಯೂಟ್ಯೂಬ್ ಹಾಕಿನಿ. ಏನ್ ಯಾವ್ದಪ್ಪ ಅದು ನಮ್ಮದು ರಾಜ್ಯ ಮನಿತಾನ ಹ್ಮ್ ಎಲ್ಲಿ ಎಲ್ಲಿ ಮೈಸೂರ್ದಾಗ ನಿಂತ ಹಾಡಿನಿ. ಹೌದ್ ಬರೇ ಒಂದೇ ನುಡಿ ಹಾಡಿನಿ. ಮುಂದಿನ ಯಾವನೇ ಬರ್ದಿರೇನ? ಅಲ್ಲೆಲ್ಲಿ ಬರ್ತಾರ ಬಂದ್ರ ಬರಿಬೇಕಲ್ಲ ಅವ್ರು. ಹಾ, ಮುಂದಿನ ನುಡಿ ನಿಮಗ್ ಕೂನಿಲ್ಲ. ಹಾ ನನ್ನಂಗ ಅನ್ಬ್ಯಾಡಿ. ಹೌದ್ ನಾ ಹೆಂಗ ತಾಳ ಬಿಡ್ತೀನಿ ಹಂಗ ತಾಳ ಬಿಡ್ತೇನು. ಹಂಗೆ ಹಂಗ್ ಬರ್ಯಾಕ್ ಬರ್ತದ. ಭಗವಂತ ಅಮೋಘ ಸಿದ್ಧಮುತ್ಯ ಬೀರಲಿಂಗೇಶ್ವರ ಶರಣ ಮಾನಗಳ ನಿನಗೊಂದ ಜ್ಞಾನ ಕೊಟ್ಟಾರ. ಹೌದ್ ಆ ಜ್ಞಾನದಾಗ ನೀರು ಮಾಸ್ತಾರ. ಹೌದ್ ನಿನ್ನ ಕೊಳ್ಳಾಗಿನ ಹೂವಿನಾರ ನನಗ್ ಬರಬಾರ್ದು. ಹೌದ್ ಯಾಕಂದ್ರ ನಾನು ಕೊಳ ನೂರ ನಿನಗ್ ಹೋಗಬಾರ್ದು. ನನ್ನ ಹೋಗ್ಬಹುದು ಅವನಿಗೆ. ಇದು ನನಗ್ ಗೊತ್ತಿಲ್ಲ ಹಂಗಾರ. ನಿನಗ್ ಗೊತ್ತಿಲ್ಲ ಏನ್ ಬೇಡ. ಏ? ಗೊತ್ತಿದ್ರೆ ಇಲ್ಲಕ ನೀನೇ ಮಾಸ್ತರ ಬಾ ನಾ ಇಲ್ಲ ತಳ್ಕೊಂಡು. ಇಲ್ಲ ಹಂಗೆ ಆಗಲ್ಲ. ಯಾಕಂದ್ರ ಯಾಕಪ್ಪ ಇವತ್ತ 12 ತನ ಮುಂಜಾನೆ 10 ತನ ಹಾಡಿಕೆ ನಡಿತಾವ್ರಿ. ಹ್ಮ್ ತಾವ್ ಯಾರು ಎದ್ದು ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಹೋಗ್ಬ್ಯಾಡ್ರಿ. ಹೇಳ್ಯಾರ ಅವ್ರು. ಏನತ್ತ ನಾವ್ ಒಬ್ನೇ ಆಗಿನ ಹೋಗ್ಬೇಡ. ಹಿಂದೊಬ್ಬ ಮಾಮ ಅದ ಅಂತ. ಹಿಂದೊಬ್ಬ ಮಾಮ ಇದ್ದ. ಯಾರಪ್ಪ ಮಾಮ ಹಿಂದ? ಕೆಂಪಂಗಿ ಮಾಮ ದೋತ್ರ ಹಾಕೊಂಡ್ ಬಂದಾನೀಗ. ಹ್ಮ್ ಹಾ, ನಿಮ್ಮಂತ ಮಾವುಗಳು ನಿಮ್ಮಂತವ್ರು ಬಾಳ ಮಂದಿ ಆಗ್ಯಾರ ನನಗ. ನೋಡಿ ನಾವು. ಹಾ, ಹೌದು ನನಗ 54 ವಯಸ್ಸಿಗ. ನಿಮ್ಗ 52 ಇದ್ರ ನನಗ 54. ಎಲ್ಲಿ 50 ಫುಲ್ ಆಗಿಲ್ಲ. ಬೇಕಾದ್ರೆ ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ ವೇದಿಕೆ ಮೇಲ. ನಾನೇ ಅರ್ಧ ತೊಲಿ ಬಂಗಾರ ಹಾಕ್ತಾನ ಅವ್ರಿಗೆ. ಇರ್ಲಿ 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 ಏನೋ ಏನೋ ಸೋಮಿ ಯಾರು ಡೆಬಿ ಏನೋ ಡೆಬ್ಬಿ ಬಡದು ಗುಬ್ಬಿ ಹಾರಿಸಿ ಹೋಗೋದಲ್ಲ. ಅಲ್ಲ ವಿಷಯ ಇದ್ರ ಮಾತಾಡ್ಬೇಕು. ಹೌದಾ ಹೌದಾ? ಹಾ ಇವತ್ತು ದೈವ ಕುಡಿಯ ಆತ್ಮೀಯ ಬಂಧುಗಳೇ, ಕುಡೀರಿಪ್ಪ ಇಟ್ಟತನ ಚಾವಟ್ ಮಾತಾಗ್ಯದ. ಆಗ್ಯದ. ಅದ್ರ ಕಡೆ ಲಕ್ಷ ಕೊಡುದಿಲ್ಲ. ಅಡ ಒಂದೇ ಒಂದು ಮಾತು ಹೇಳೋದು. ಏನ್ ಸರ ಅದು ಮಾತಾ? ಸಂಜೆ ಮಾಡಿ ರಾತ್ರಿ 6 ಗಂಟೆ ಕಾರ್ಯಕ್ರಮ ಚಾಲು ಆಗ್ಯದ. ಆಗ್ಯದ. ಆ ಕಾರ್ಯಕ್ರಮದಾಗ ಮಂದಿಗೆ ಏನ್ ಸಂದೇಶ ಹೋಗ್ಯದ? ಏನ್ ಸರ? ಗುರು ಮಠಕ್ಕೆ ಬಂದವ್ರಿಗೆ ಏನು ಉಪಯೋಗ ಅದ, ಹಾ ದೇವ್ರಂತ್ಯಾಕ್ ಬಂದವ್ರಿಗೆ ಏನು ಉಪಯೋಗ ಅದ ಹೌದಾ ಅಂತಕ್ಕಂತದೆಲ್ಲಾ ಎಷ್ಟೋ ಮಂದಿ ವೇದಿಕೆ ಮೇಲೆ ಮಾತಾಡಿ ಹೋಗ್ಯಾರ. ಹೋಗ್ಯಾರ. ಇವತ್ತ ನಮ್ನ ಎದಕ್ಕ ಬಂದಿವಿ ಇಲ್ಲಿ? ಎದಕ್ಕಪ್ಪ? ಈ ಬಂದು ಕೂತವ್ರಿಗೆ ಒಂದು ಜ್ಞಾನ ಕೊಡ್ಬೇಕಾಗ್ಯದ. ಹೌದು ಹೌದು. ಯಾಕಂದ್ರ ಯಾಕ ಸರ? ಇದ ಡೊಳ್ಳಿನ ಪದ ಸಾಮಾನ್ಯ ಅಲ್ಲ. ಇದು ಎಂತದಪ್ಪ? ಜಗತ್ತಿನಾಗ ಡೊಳ್ಳಿನ ಪದ ಹಾಡಿ ಹಾ ಮಧುಗೊಂಡ ಮುತ್ಯ ಅವರು. ಹೌದ್ ಯಾಕಂದ್ರ ಅವ್ರ ಜೋಡಿ ನಾವು ಮಾತಾಡ್ದವ್ರ ಇದ್ದೀವಿ, ಕಾರ್ಯಕ್ರಮ ಮಾಡಿದವ್ರ ಇದ್ದೀವಿ. ಹೌದ್ ಸಂಜೆ ಮಾಡಿ ರಾತ್ರಿ ಸರಿ ಸಮಾನ 9:30 10 ಗಂಟೆಕ್ಕ ಹೌದಾ. ನಮ್ಮ ಯಾರು ಯಾರಪ್ಪ? ಹಿಡ್ಕಲ್ ಗಂಟಿ ಮಾಸ್ತರ್ ಒಂದು ಮಾತು ಹೇಳ್ಯಾರ. ತಮಗೆಲ್ಲರೂ ತಿಳಿಯಾಗಿರ್ಬೇಕು. ಏನ್ ಸರ ಅದು? ನಮಗೆ 2 ಮಕ್ಕಳಾಗಿ ಅಂತ ಒಂದು ಪರಿಸ್ಥಿತಿ ಒಳಗ ಹೌದ್ ನಮ್ಮ ತಮ್ಮನ ಮಗನ ಜವಳ ತೆಗಿಲಾಕ ಹಾ ಮುತ್ಯ ಅಪ್ಪನಂತ್ಯಾಕ ನಾವು ಬಂದಾಗ ಆ ಮಕ್ಕಳ ಭಾಗ್ಯ ನೋಡಿ ಹೌದ್ ಅವ್ರ ಶ್ರೀಮತಿಯವರು ಹಾ ದುಃಖ ಮಾಡಿ ಅಳ್ಳಾಕತ್ತಿರು. ಹೌದು. ಇನ್ನು ನಮ್ಮ ಹೊಟ್ಟಿಲೆ ಮಕ್ಕಳಾಗಂಗಿಲ್ಲ ಅಂತೇಳಿ ಹೌದ್ ಅವ್ರಿಗೆ ಯಾವ ನಮ್ಮ ಅವಧೂತದ್ದವ್ರು ಏನಂದ್ರಿಪ್ಪ? ಯಾವ ತಾಯಿ ನೀ ಚಿಂತೆ ಮಾಡಬೇಡ, ಮಾಡ್ಬೇಡ. ವರ್ಷ ತುಂಬುದ್ರಾಗ ಹಾ ಸಾಕ್ಷಾತ್ ಮದಗೊಂಡ ಮುತ್ಯ ಹುಟ್ಟಿ ಬರ್ತಾ ಅಂತ ವರಪ್ರಸಾದ ಕೊಟ್ಟಾರ. ಆ ವರಪ್ರಸಾದದಿಂದ ಹೌದ್ ಮಕ್ಕಳಾಗ್ಲಾರ್ದವ್ರೆ ಮಕ್ಕಳು ಕೊಟ್ಟವ ಯಾರಿದ್ರ ಅಮೋಘ ಸಿದ್ಧ ಮುತ್ಯ. ಹೌದ್ ಅಂತವನ ಮಟ್ಟಕ್ಕೆ ನಾವು ಬಂದರಿವು ಬಂದಿದ್ದೇವಿ. ಅವ್ರ ಅನುಭವ ಅವ್ರು ಹೇಳಿ ಹೋಗ್ಯಾರ. ಹೌದ್ ನಮ್ಮ ಅನುಭವ ಹೇಳ್ಬೇಕಾಗ್ಯದ. ಏನ್ ಸರ ಅದು ನಿಮ್ ಅನುಭವ? ಯಾಕಂದ್ರ ಹಾ ನಮ್ಮ ಹೊಟ್ಟಿಲೆ 12 ವರ್ಷ ಮಕ್ಕಳಿಲ್ಲ. ಇಲ್ಲ 12 ವರ್ಷ ಮಕ್ಕಳಿಲ್ಲ ಅಂದ್ರ ಮುತ್ಯಾನಂತ್ಯಾಕ ಬಂದ್ರೆ ಎಲ್ಲಿ ಬರ್ತಿದ್ವಿ ನಾವು? ಎಲ್ಲಿಪ್ಪ? ಆ ಗುಡ್ಡದ ಮುತ್ಯಾನಂತ್ಯಾಕ ಹೋಗಿ ತಳಗ ಸೀದಾ ಇಳದ ಮಧುಗೊಂಡ ಮುತ್ಯಾರಂತ್ಯಾಕ ಬರ್ತಿದ್ದೇವಿ. ಮಧುಗೊಂಡ ಮುತ್ಯಾರಂತ್ಯಾಕ ಬರ್ಬೇಕಾರ ನಾವೇನ ಜೀಪ್ನ್ಯಾಗ ಮೋಟರ್ದಾಗ ಬರ್ತಿದಿಲ್ಲ. ಮತ್ತೆ ಹೆಂಗ್ ಬರ್ತಿದ್ರಿಪ್ಪ? 13 ಅಮಾಸಿ ಸತತ ನಡ್ಕೊತ ಬಂದಿವ್ ತೊರವಿದಿಂದ. ಹೌದು. ಹೌದ್ 13 ಅಮಾಸಿ ದಿವಸ ಅಪ್ಪ ಅವ್ರ ಲಿಂಗೈಕ್ಯ ಆದ್ರು. ಆದ್ರು ಅವತ್ತಿಗೆ ಗುಡ್ಡಕ್ಕೆ ಬರ್ದು ಬಿಟ್ಟಿವು. ಮುಂದೆ ನಮ್ಮ ಹೊಟ್ಟಿಲೆ ಸಂತಾನ ಆಗ್ಯಾವ. ಅಂತ ದೇವರ ಸನ್ನಿಧಿಗೆ ಬಂದಿವು. ಈ ಭಗವಂತನಂತೆ ಯಾಕೆ ಬಾಗಿ ಬಂದಿದ್ರ ಕೊಟ್ಟ ಕಳ ಸಂವಾದಾನ ಅದಾನ. ಇಲ್ಲಿ ನಾವು ನೀವು 2 ಕಳ ತಂಡದವ್ರು ಏನಾಗ್ಯದ? ಏನ್ ಸರ? ಬಾಗಿ ಬರ್ಬೇಕಾಗ್ಯದ. ಹೌದ್ ಹೌದ್ ಬಾಗಿ ಬಂದಿದ್ರ ಫಲ ಕೊಡವ ಮಾದಾನ. ಹೌದ್ ನಿಮ್ದು ಯಾನ ಕಾಯಕ ಕೆಲಸ ಅದ. ವಿಷಯ ನೇರ ದಿಟ್ಟ ನಿರಂತರ ಇರ್ಬೇಕು. ಹೌದಾ? ಈ ನಿಟ್ಟೆಲ್ಲಾ ಕೇಳಿರಿ. ಏನ ನಿಮ್ಗೆ ಇಬ್ಬರಿಗೆ ಕೂಡಿ ಮಾಮಾಗೊಂದು ಹಳ್ಯಾಗೊಂದು. ಇಬ್ರು ಹಳ್ಯಾಗೊಳೆ ನನಗ. ಹಳ್ಯಾಗೊಳೆದ್ರ ಇವ್ರಲ್ಲ, ಇವ್ರ ದೇವ್ರ ಸಹಿತ ನಮ್ಗ ಹಳ್ಯಾಗೊಳೆ. ಇದು ಬಾಳ ಬಿರ್ಸಿ ಬೀಳ್ತಾವ. ಇವ್ರ ದೇವ್ರ ಯಾರು? ಇವ್ರು ಹೊಟ್ಟಿಲೆ ಹುಟ್ಟಿದ ಹಳೆಯ ದೇವ್ರು. ನಮ್ಮ ಅವ್ರ ಮಕ್ಕಳು ನಮ್ಗ ಹಳೆಯ ದೇವ್ರು. ಹಿಂಗಂದ್ರ ಮತ್ ನೀ ಗಾಡಿ ಹಳ್ಳಕ್ ಕೆಡಬೇಡ. ದೂರ ಬೀಳ್ತದ. ಯಾಕಂದ್ರ ನಿಮಗ್ ಇಬ್ಬರಿಗೆ ಕೂಡ ಒಂದೇ ಮಾತ. ಏನ್ ಸರ್ ಅದು ಮಾತಾ? ಏನ್ ಮಾತಿಲ್ಲ. ಎಲ್ಲಾ ಮಂದಿ ದೈವ ಹೌದು ನಂಗೆ ಚಪ್ಪಾಳೆ ಹಿಡ್ತಿರ್ಬೇಕು. ಹೌದಾ? ಅಪ್ಪ ಅಮೋಘ ಸಿದ್ದನ ಮಕ್ಕಳೊಳಗ
ಹಾ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಾಳ. ಯಾರು ಹೇಳ್ಯಾರೀಗ ಅವ್ರು ಏನತ್ತ ಮೇಲ್ನಾಡಕ್ಕ ಜನ್ನವತಾರ, ಈ ಕಡೆ ರೆಬಕಾವತಾರ. ಹೌದ್ ರೇಬುಕಾದೇವಿ ಹಾ ಹಬ್ಬ ಹಾಕ್ಯಾಳ. ಹಾಕ್ಯಾಳ ಹೌದಾ? ಹೌದ್ ಆ ರೇಬುಕಾದೇವಿ ಹಬ್ಬ ಯಾವ್ರಿಗೆ ಹಾಕ್ಯಾಳ, ಹೌದ್ ಆ ಹಬ್ಬಕ್ಕೆ ಯಾವ ದೇವ್ರು ಬಂದಾರ ಹಾ ಅಂತಕ್ಕಂತ ಹೌದ್ ಇಬ್ಬರಿಗೆ ಹಾ ನೀವ್ ಏನ್ ಗುರು ಶಿಷ್ಯರೇ ಆಗ್ರಿ ಅಣ್ಣತಮ್ರಿ ಆಗ್ರಿ, ಹೌದ್ ನಮಗ್ ಮಾತ್ರ ದೇವ್ರೇ. ಹೌದು ಯಾ ದೇವ್ರ ಅದೇ ಮುಂದೆ ಹೇಳದ. ಹಾ ಅದಕ್ಕ ನಮಗ ದೇವ್ರೇ. ಹೌದು ಆ ಇಬ್ರು ದೇವ್ರಿಗೆ ಒಂದು ಮಾತು ಕೇಳಿದ್ರೆ ಹಾ ಅದಕ್ಕೆ ಇನ್ನು ಬಾಳ ಮಾತಾಡುದಿಲ್ಲ. ಹೌದು ಯಾಕಂದ್ರ ಹಾ ವರ್ಷದ ಚಟ್ಟಿ ಹೌದ್ ಮುತ್ಯಾನ ಬೆಟ್ಟಿಗೆ ನಾವು ನೀವೆಲ್ಲಾ ಬಂದದೇವು. ಹೌದು ವರ್ಷದ ಚಟ್ಟಿ ಹೆಂಗೈತಿ ಅಂತಕ್ಕಂತ ಹಾ ಒಂದು ಸತ್ಯವಾಗಿರ್ತಕ್ಕಂತ ಸುಂದರ ಚಾಲ ಹಾಡಿ ಹಾಡಿ ಮತ್ತು ಬೈ ತಂಡಕ್ ಪಾಳೆ ಕೊಟ್ಟು ಬಿಡು ಹೋಲಿ.